ಸಮುದಾಯದಲ್ಲಿ ಮಂತ್ರಿಗಳಾದಂತವರು 187 ಕೋಟಿ ರೂಪಾಯಿ. ಈ ಸಮುದಾಯದಲ್ಲಿದ್ದಂತ ಒಬ್ಬ ಮಂತ್ರಿಗಳಾದಂತ ನಾಗೇಂದ್ರ ಅವರು ಈ ಸಮುದಾಯದ ಮಂತ್ರಿಯಾಗಿ 187 ಕೋಟಿ ರೂಪಾಯಿ ಅವನು ಭ್ರಷ್ಟಾಚಾರವನ್ನು ಮಾಡಿ ನಂತರ ಅವರು ಜೈಲು ಪಾಲಾದ್ರು. ಯಾಕಂದ್ರೆ ಬಡವರನ್ನ ತಿಂದಂತ ಟೈಮಲ್ಲಿ ಯಾರಾದ್ರೆ ನಾವು ಜೈಲು ಪಾಲಾದ್ರು. ಆದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಕೂಡ ಒಂದು ಬೋರ್ವೆಲ್ ಇಲ್ಲ, ಸ್ಕಾಲರ್ಶಿಪ್ ಓದಬೇಕಂದ್ರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಶಿಕ್ಷಣಕ್ಕೆ ಬೇಕಾದಂತ ಪ್ರೋತ್ಸಾಹನ ಇಲ್ಲ, ಯಾವುದೊಂದು ಯೋಜನೆಗಳು ಕೂಡ ಇವತ್ತು ಮಕ್ಕಳಿಗೆ ಇಲ್ಲ. ನನ್ನ ಎಲ್ಲ ಓದಂತ ಟೈಮಲ್ಲಿ ಒಂದೇ ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಏನನ್ನಾರು ಸ್ಕಾಲರ್ಶಿಪ್ ಬರ್ತಾ ಇತ್ತು, ಪ್ರೋತ್ಸಾಹನ ಬರ್ತಾ ಇತ್ತು, ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಪ್ರೈಸ್ ಮನಿ ಬರ್ತಾ ಇತ್ತು, ಗಂಗಾ ಕಲ್ಯಾಣಗಳು ಬರ್ತಾ ಇತ್ತು, ಮನೆಗಳು ಬರ್ತಾ ಇತ್ತು, ಅವು ಬರ್ತಾ ಇತ್ತು, ಇವು ಬರ್ತಾ ಇತ್ತು ಅಂದ್ರೆ ಹೇಳ್ತಾ ಇದ್ರಾಗ್ಲಿ. ಇವತ್ತು ಏನು ಬರ್ತಾ ಇಲ್ಲ ಅಂದ್ರೆ ಆ 187 ಕೋಟಿ ರೂಪಾಯಿ ನಮ್ಮ ಸಮುದಾಯದ ಹಣ ಒಬ್ಬ ನಾಗೇಂದ್ರನ್ ಅಂತ ಒಬ್ಬ ಮಂತ್ರಿ ಅವನು ಎಲ್ಲಾ ರೀತಿಯಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿರೋ ಕಾರಣ ನಮಗೆ ಒಂದು ಮನೆ ಕೂಡ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಬೇಡಿ. ರಾಮುಲವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕೈ ಕಾಲು ಗಟ್ಟಿಯಾಗಿ ಕೊಟ್ಟರೆ ಇನ್ನು 30 ವರ್ಷಗಳ ಕಾಲ ರಾಜಕಾರಣ ಮಾಡ್ತಾರೆ.